ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ನಾವಿವತ್ತು ರಾಮನಾಥ್ಪುರಕ್ಕೆ ಹೋಗ್ತಿದ್ವಿ. ಆಲ್ರೆಡಿ ಒಮ್ಮೆ ನಿಮಗೆ ರಾಮನಾಥ್ಪುರದ್ದು ವಿಡಿಯೋ ಹಾಕಿದ್ದೆ, ಜಾತ್ರೆ ಟೈಮ್ದು. ಇವಾಗ ಹೋಗಲಿಕ್ಕೆ ಕಾರಣ ಬಂದು ಅಲ್ಲಿ ನಮ್ಮ ಊರಲ್ಲಿ ಒಂದು ಹೊಸದಾಗಿ ದೇವಸ್ಥಾನ ಮಾಡಿದ್ದಾರೆ. ಆ ದೇವಸ್ಥಾನದ್ದು ದೇವರ ಮೂರ್ತಿಗಳನ್ನೆಲ್ಲ ಶುದ್ಧೀಕರಣ ಅಥವಾ ಪೂಜಾ ಕೈಂಕರ್ಯಗಳು ಇಲ್ಲಿ ಮಾಡ್ತಾರೆ. ಸೊ ಹಾಗಾಗಿ ಮೊದಲೇ ದೇವರುಗಳ ವಿಗ್ರಹ ದೇವರೆಲ್ಲ ಹೋಗಿತ್ತು. ಸೊ ನಾವು ಲೇಟಾಗಿ ಹೋಗ್ತಿದ್ವಿ. ನಾವು ಹೋಗುವಾಗ ಇಲ್ಲೊಂದು ಕಡೆ ಶುಂಠಿ ಬೆಳೆದಿದ್ದಾರೆ ನೋಡಿ. ನಾವು ಹೋದೋ ಟೈಮಲ್ಲಿ ಮಳೆ ಇರಲಿಲ್ಲ, ಹಾಗಾಗಿ ಫುಲ್ ಡ್ರೈ ಆಗಿತ್ತು. ಈ ಥರ ಕೇರಳಿಯನ್ಸ್ ಬಂದುಬಿಟ್ಟು ಇಲ್ಲಿ ಜಮೀನು ತಗೊಂಡು, ಅಂದರೆ ಬಾಡಿಗೆಗೆ ಅಂತ ಹೇಳೋದು, ಅಂದರೆ ಫುಲ್ ಕೊಂಡ್ಕೊಂಡಿರಲ್ಲ, ಪೀರಿಯಡ್ಸ್ ಶುಂಠಿ ಬೆಳೆದು ಮುಗಿಯೋ ತನಕ ತೊಗೊಂಡಿರ್ತಾರೆ. ಶುಂಠಿನ ಬೆಳೆದು ಲ್ಯಾಂಡ್ ಓನರ್ಗೆ ಅಷ್ಟು ಪೀರಿಯಡ್ಸಲ್ಲಿ ಎಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ ಕೊಟ್ಟು, ಆಮೇಲೆ ಅವರು ಶುಂಠಿ ಬೆಳೆದು ಲಾಭ ಕೂಡ ಆಗ್ಬೋದು, ನಷ್ಟ ಕೂಡ ಆಗ್ಬೋದು, ಆ ಥರ ಮಾಡ್ತಾರೆ. ಸೊ ನಾವು ದೇವಸ್ಥಾನಕ್ಕೆ ಬಂದ್ವಿ. ನಾವು ಬಂದಾಗ 12 ಗಂಟೆನ ಅಥವಾ 12:15 ಆಗಿತ್ತು ಅಂದ್ಕೊತೀನಿ. ಲೇಟಾಗಿಯೇ ಬಂದ್ವಿ. ದೇವಸ್ಥಾನದಲ್ಲಿ ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಲಿಲ್ಲ. ಇಲ್ಲಿ ಕಾವೇರಿ ಹೊಳೆ ಹರಿಯುತ್ತೆ ಅಲ್ವಾ, ಸೊ ಅಲ್ಲಿ ಒಂದು ಕಡೆ ದೇವರದ್ದು ಎಲ್ಲ ವಿಗ್ರಹಗಳನ್ನ ತೊಗೊಂಡೋಗಿ ಪೂಜೆ ಮಾಡ್ತಿದ್ರು ಅಂತ ಹೇಳಿದರೆ, ಅಂದರೆ ಇವರೇ ಮಾಡ್ತಿರ್ಲಿಲ್ಲ, ಅದಕ್ಕೆ ಪೂಜೆ ಮಾಡುವ ಭಟ್ರು. ನಾವೆಲ್ಲ ಇಲ್ಲಿ ಪೂಜಾರಿಗಳಂತ ಹೇಳ್ತಾರೆ. ಮಂಗಳೂರು ಸೈಡೆಲ್ಲ ಪೂಜೆ ಮಾಡೋನ ಭಟ್ರು ಅಂತ ಹೇಳಿ ನಮಗೆ ಕೂಡ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದರಲ್ಲೇನು ತಪ್ಪು ಅಂದ್ಕೋಬೇಡಿ. ಸೊ ಬ್ರಾಹ್ಮಣ ಭಟ್ರುಗಳಿಂದ ಪೂಜೆ ಮಾಡಿಸ್ತಿದ್ರು, ಆಯಿತಾ. ಸೊ ನಾವು ಕಾರನ್ನ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಹೊಳೆ ಹತ್ರ ನಡ್ಕೊಂಡು ಹೋಗಬೇಕಿತ್ತು. ತುಂಬ ದೂರ ಇಟ್ಕೊಂಡಿದ್ರು, ಅಂದರೆ ಸ್ವಲ್ಪ ನೀಟಾಗಿರೋ ಕಡೆ ದೇವನ್ನೆಲ್ಲ ಇಟ್ಕೊಂಡಿದ್ರು. ಅದಕ್ಕೆಲ್ಲ ಅಂದರೆ ನೆರಳೆಲ್ಲ ಅಂದರೆ ಬಿಸಿಲೆಲ್ಲ ಬೀಳಬಾರ್ದು ಅನ್ನೋ ಥರ ನೆರಳೆಲ್ಲ ಮಾಡಿ ಇಟ್ಟಿದ್ರು ನೋಡಿ. ಎಲ್ಲಿ ದೇವಸ್ಥಾನ ಅಂದರೂ ಕೂಡ ಈ ಥರ ಎಲ್ಲ ಕಡೆ ಕೊಳಕು ಮಾಡಿರ್ತಾರೆ. ಸ್ನಾನ ಮಾಡಿರೋ ಬಟ್ಟೆಗಳನ್ನೆಲ್ಲ ಅಲ್ಲೇ ಬಿಸಾಡೋಗ್ತಾರೆ. ಪ್ಲಾಸ್ಟಿಕ್ಕು, ಪೇಪರ್ಸು, ಪ್ರತಿಯೊಂದು. ಇಲ್ಲಂತೂ ನೀಟ್ನೆಸ್ ಇರಲ್ಲ, ಆಯಿತಾ. ನೋಡಿ, ಎಂಟ್ರೆನ್ಸಲ್ಲೇ ಹೊಳೆಗೆ ಎಂಟ್ರಿಲೇ ಈ ಥರ ಎಲ್ಲ ಫುಲ್ ಗಲೀಜಿತ್ತು. ಸೊ ನೋಡಿ, ದೂರದಿಂದ ಕಾಣಿಸ್ತಿದೆ ಅಂದ್ಕೊತೀನಿ. ನೀರು ಕೂಡ ಕಡಿಮೆ ಇತ್ತು, ಆವಾಗ ಮಳೆ ಇರಲಿಲ್ಲ. ಇವಾಗೆಲ್ಲ ಹೋದರೆ ಫುಲ್ ಮಳೆ ಇರುತ್ತೆ. ಸೊ ನಾವು ಹೀಗೆ ನಡ್ಕೊಂಡು ಹೋದ್ವಿ. ಅಲ್ಲಿ ತನಕ ತುಂಬ ದೂರ ಹೇಳಿದೆ ಅಲ್ವಾ, ದೂರ ಇಟ್ಟಿದ್ರು. ಇಲ್ಲೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ಈ ಹೊಳೆಲಿ ಗವಿಗಲಿ ಇದೆ. ಗವಿಗಲ್ ಅಂತ ಹೇಳ್ತಾರೆ, ಗೋಗಲ್ ಅಂತ ಹೇಳ್ತಾರೆ. ಅದರೊಳಗಡೆ ಮನುಷ್ಯ ನುಗ್ಗಿ ಬರಬೇಕಂತೆ. ಕೆಲವು ಹರಕೆದವರೆಲ್ಲ ನುಗ್ಗಿ ಬರ್ತಾರೆ. ಏನಾದರೂ ಇದ್ದರೆ ಅವ್ರು ಅಲ್ಲೇ ಸ್ಟಕ್ ಆಗ್ತಾರಂತೆ, ಏನೂ ಇಲ್ಲ ಅಂತಲೇ ವಾಪಸ್ ಬರ್ತಾರಂತೆ. ಅದು ನಾನು ಇಲ್ಲಿ ತನಕ ಮಾಡಿಲ್ಲ. ಆ ಪ್ಲೇಸಲ್ಲಿ ಇವರು ದೇವ್ರುಗಳೆಲ್ಲ ಇಟ್ಟಿದ್ರು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಈ ಕಲ್ಲು ಬಂಡೆಲ್ಲ ಸುಡ್ತಾ ಇತ್ತು. ಸೊ ಜನಗಳೆಲ್ಲ ಈಜ್ತಿದ್ರು. ಪವಿತ್ರ ಸ್ಥಾನ ಅಥವಾ ದೇವರಿಗೆಲ್ಲ ಶುದ್ಧೀಕರಣ ಅಂತ ಹೇಳ್ತಾರೆ. ಅವರು ಈಜಾಡ್ತಿದ್ದಲ್ವ, ಅದೇ ಪ್ಲೇಸ್, ಆ ನೀರೆಲ್ಲ ಹರಿದೋಗ್ತಿತ್ತು. ಅಂಥ ಕಡೆನೇ ದೇವ್ರು ಇಟ್ಬಿಟ್ಟು ಅವರು ದೇವ್ರಿಗೆಲ್ಲ ಪೂಜೆ ಮಾಡ್ತಾಯಿದ್ರು. ಸೊ ಬನ್ನಿ ನೋಡಿ, ಅಲ್ಲಿ ಏನಪ್ಪ ಕಾಣಿಸ್ತಿದ್ದಾವೆ ಅಲ್ವಾ ದೇವರ ಮೂರ್ತಿಗಳು ಮತ್ತು ವಿಗ್ರಹಗಳು. ಮತ್ತು ಇಲ್ಲೊಂದು ಕಡೆ ಇಟ್ಟಿದ್ರು, ತುಂಬ ಜನ ಸೇರಿದ್ರು. ಇವರೆಲ್ಲ ನಮ್ಮ ಅಂದರೆ ದೇವರಿಗೆ ಸಂಬಂಧಪಟ್ಟಿರೋರು, ಅವರೆಲ್ಲ ಬಂದಿದ್ದು. ಏನಂತಂದರೆ ಪಂಚಾಮೃತ ಸ್ನಾನ ಎಲ್ಲ ಮಾಡ್ತಿದ್ರು. ಪಂಚಾಮೃತ ಅಂತಂದರೆ ಗೊತ್ತಲ್ವಾ, ಒಂದ್ಸಲ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಹಾಗೆ ಸಕ್ಕರೆ ಇದೆಲ್ಲ ಹಾಕ್ಬಿಟ್ಟು ಅದೆಲ್ಲ ಒಂದ್ಸಲ ಹಾಕೋದು, ಮತ್ತು ನೀರು ಹಾಕೋದು. ಈ ಥರ ಎಲ್ಲ ಸ್ವಲ್ಪ ಹೊತ್ತು ಪೂಜೆ ಮಾಡಿದ್ರು. ತುಂಬ ಹೊತ್ತು ಮಾಡಿದರು, ತುಂಬ ಪ್ರೊಸೀಜರ್ ಇತ್ತು, ಆಯಿತಾ. ನಾವು ಒಂದು ಅರ್ಧ ಗಂಟೆ ಅಷ್ಟೇ ಇದ್ವಿ, ತುಂಬ ಹೊತ್ತಿರೋಕ್ಕಾಗಲಿಲ್ಲ. ನೋಡಿ, ಈ ಥರ ಮಾಡ್ತಿದ್ದಾರೆ. ತುಂಬ ವಿಧಿವಿಧಾನಗಳಿತ್ತು. ಮತ್ತು ಅಲ್ಲಿ ಅದೇನೋ ಬಡಿತಿದ್ದಾರಲ್ವ, ಅದನ್ನು ನಮ್ಮ ಕಡೆ ನನಗೆ ಗೊತ್ತಿಲ್ಲ ಏನಂತ ಹೇಳ್ತಾರೆ ಅಂತ. ಅವರು ಇದೆಲ್ಲ ಪೂಜಾ ವಿಧಿವಿಧಾನ ನಡೆದ ನಂತರ ಕೆಲವು ಹೆಣ್ಮಕ್ಳ ಮೇಲೆ ಕಲಶ ಒರೆಸ್ತಾರೆ. ಅದು ನಂಬಿದವ್ರಿಗೆ ಅವರ ನಂಬಿಕೆಗೆ ಅನುಗುಣವಾಗಿರುತ್ತೆ, ಆಯಿತಾ. ಸೊ ಅವರು ಮಕ್ಕಳ ಮೇಲೆ ಕಲಶ ಒರೆಸಿದಾಗ ಅವರು ಅದು ಬಡಿತಿದ್ದಾರಲ್ವ, ಅದನ್ನ ಬಡ್ಕೊಂಡು ಹಾಡೆಲ್ಲ ಹೇಳ್ತಾರೆ. ಆವಾಗ ದೇವ್ರು ಬರುತ್ತೆ ಮೈ ಮೇಲೆ ಅಂತ ಹೇಳೋ ಒಂದು ಪದ್ಧತಿ. ಸೊ ಇದೆಲ್ಲ ಮುಗಿಯುವಾಗ ಅವರು ಸಂಜೆ 6:30-7 ಗಂಟೆ ಆಗಿತ್ತಂತೆ. ಅಲ್ಲಿಂದ ಸೀದಾ ಊರಿಗೆ ಬಂದು, ಊರಲ್ಲಿ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬರಲಿಲ್ಲ, ಅಲ್ಲಿ ಒಂದು ಕೆರೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಪೂಜೆ ಮಾಡಿ, ಮತ್ತು ಇನ್ನೊಂದು ಸಲ ಹೆಣ್ಮಕ್ಳ ಮೇಲೆ ದೇವರನ್ನ ಕರೆಸಿ, ಚಿಕ್ಕ ಮಕ್ಕಳು 10 ವರ್ಷದಿಂದ ಒಳಗಡೆ ಇರೋ ಮಕ್ಕಳಿಗೆ ಕೊರಿಸ್ತಾರೆ. ಸೊ ಅಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ದೇವಸ್ಥಾನದ ಒಳಗಡೆ ತಂದು ದೇವ್ರನ್ನ ಇಡೋ ಪದ್ಧತಿ. ನೆಕ್ಸ್ಟ್ ನಾವು ಇದೆಲ್ಲ ನೋಡ್ಕೊಂಡಾದಮೇಲೆ
ಮೇಲ್ಗಡೆ ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಯಾವತ್ತೂ ಊಟ ಆ ಥರ ಅನ್ನಪ್ರಸಾದ ಏನೂ ಇರಲ್ಲ. ನಾವು ಹಾಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಬಂದ್ವಿ. ಪ್ರಸಾದ ಅಂತಂದರೆ ಒಂದು ಲಡ್ಡೂದ ಪ್ಯಾಕೆಟ್ ತೊಗೊಂಡ್ವಿ. ಸೊ ಬಂದ್ವಿ. ಸೊ ನೋಡಿ ಈ ಥರ ಇತ್ತು ನಮ್ಮದು. ಹೀಗೆ ಹೋಗಿ ಹೀಗೆ ಬಂದಿದ್ದಂಥ ಒಂದು ಟ್ರಿಪ್ ಅಂತನಾದ್ರು ಹೇಳ್ಬೋದು. ಒಂದು ದೇವರ ನೆಪ ಹಾಗಾಗಿ ಹೋಗಿದ್ದು. ತುಂಬ ಹತ್ತಿರ ಇದು. ಸೊ ಹೀಗಿತ್ತು. ಅಲ್ಲಿಂದ ವಾಪಸ್ ಬರುವಾಗ ಒಂದು 4 ಗಂಟೆ ಅಷ್ಟಾಗಿತ್ತು. ನಮ್ಮ ದಿನ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.